ಸೊ ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಆನಿಯನ್ ಮಸಾಲ ರೈಸ್ ಇದು. ಸೊ ಸಿಂಪಲಾಗಿ ಮಾಡ್ಕೊಬೋದು, ಎಷ್ಟು ಬೇಗ ಆಗಿಬಿಡುತ್ತೆ ಅಂತ ನೀವೇ ನೋಡಿ. ಸೊ ಈರುಳ್ಳಿ, ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ. ಸೊ ಇಷ್ಟನ್ನ ಫಸ್ಟು ನೀವು ಗ್ರೈಂಡ್ ಮಾಡ್ಕೊಬೇಕು, ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಸೊ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಪೇಸ್ಟು ರೆಡಿ ಆಯಿತು. ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀವು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿಯಾಗಿ ಈರುಳ್ಳಿ ಏನೂ ಅವಶ್ಯಕತೆ ಇಲ್ಲ, ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಯಾಕಂದರೆ ನಮಗೆ ಫಾಸ್ಟಾಗಿ ಮಾಡೋ ಅಂಥ ಒಂದು ರೆಸಿಪೀಸೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟ ಆದಮೇಲೆ ನೀವು ಆಗಲೇ ರುಬ್ಬಿಟ್ಕೊಂಡಿದ್ರಲ್ವ ಮಸಾಲೆ, ಅದನ್ನು ಹಾಕ್ಬಿಟ್ಟು, ಯಾಕಂದರೆ ಹಸಿ ಮಸಾಲೆ ಅಲ್ವ ನಾವು ರುಬ್ಬಿಟ್ಕೊಂಡಿರೋದು, ಒಂದು 1-2 ನಿಮಿಷ ಅಥವಾ 1.5 ನಿಮಿಷ ಅಷ್ಟೇ ನೀವು ಅದನ್ನು ಮಸಾಲೆನ ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ಒಂದು ಈರುಳ್ಳಿ ಮತ್ತು ಪುಡಿದೆಲ್ಲ ಹಸಿ ವಾಸನೆ ಹೋಗಬೇಕಲ್ವಾ, ಅದಕ್ಕೋಸ್ಕರ ಈ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಅಷ್ಟು ಮಾತ್ರ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ತೆಳ್ಳಗಿದೆ. ಸೊ ನೆಕ್ಸ್ಟ್ 1-2 ನಿಮಿಷ ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸೊ ಯಾವ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ತೋರಿಸ್ತೀನಿ ನಾನು. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಸೇಮ್ ಯಾವಾಗಲೂ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ ಅಲ್ವಾ. ಸೊ ಈ ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ, ನಮಗೂ ತಿನ್ನೋದಕ್ಕೆ ಬಾಯಿಗೆ ರುಚಿ ಚೆನ್ನಾಗಿರುತ್ತೆ. ಸೊ ನೋಡಿ ಇಷ್ಟು ಮಾತ್ರ ಆಗಬೇಕು. ಸೊ ಆ ಕನ್ಸಿಸ್ಟೆನ್ಸಿಯಿಂದ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಟೇಸ್ಟಿ ಆದಂಥ ಸೊ ಈರುಳ್ಳಿ ಮಸಾಲ ರೈಸ್ ಅಥವಾ ಈರುಳ್ಳಿ ರೈಸು ನಮಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಬೇಗ ಆಗಿಬಿಡ್ತು, ಇದಕ್ಕೇನು ಹವರ್ಸ್ ಗಟ್ಲೇನೂ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೋಡಿ ಎಷ್ಟು ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂದರೆ ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ 2 to 3 ಡೇಸ್ ಸಹ ಯೂಸ್ ಮಾಡ್ಬೋದು. ಇನ್ಸ್ಟೆಂಟಾಗೆ ಮಾಡ್ಕೊಬೇಕಂತನೂ ಏನಿಲ್ಲ. ಸೊ ನೀವು ಹಾಗೆ ಹೊರಗಡೆ ಇರ್ತೀವಿ ಅಂದರೆ 1 ಡೇ ಇಡ್ಬೋದು ಅಷ್ಟೇ, ಆಮೇಲೆ ಕೆಟ್ಟೋಗ್ಬಿಡುತ್ತೆ. ಇದು ಮಸಾಲೆ ಇರೋದಿಲ್ಲ. ಸೊ ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಈ ರೈಸ್ನ ಟ್ರೈ ಮಾಡಲೇಬೇಕು. ಆ ಮಸಾಲೆ ಸ್ವಲ್ಪ ಆ ಫ್ಲೇವರ್ ಹೋಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಬನ್ನಿ.